ನಾನು ಯಾವುದೋ ಒಂದೆರಡು ಸತಿ ಮಾಧ್ಯಮ ನೋಡಿ, ನಾನು ಇಷ್ಟು ಒಂದು ರೀತಿ ದಾದಾ ದತ್ತಿ ಇದ್ದೆ, ದಾದಾ ನನ್ನ ದಾದಾ ಅವ್ರೇನೋ ನನ್ನ ಒಬ್ಬನಿಗೆ ಗೊತ್ತಿರೋದು. ದಿನಕ್ಕೆ 24 ಗಂಟೆ, ನನ್ನ 12 ಗಂಟೆ ಜೊತೆಲಿ ಇದ್ದಿದ್ದು ಕೆ ಮಂಜು. 365ದಲ್ಲಿ 275 ದಿನ ಜೊತೆ ಇದ್ದಿದ್ದು ಕೆ ಮಂಜು. ನಾವು ಹೇಳ್ಕೊಳ್ಳಿಲ್ಲ ಅವ್ರು ಯಾರು, ಅವ್ರ ಜೊತೆ ಇವತ್ತು ನಾನು ಈ ಮಟ್ಟಕ್ಕೆ ಕಾರಣ ಈ ಒಂದು ನೀಟು ಗೌರವ ಎಲ್ಲ ಅವರಿಂದ ಕಲ್ತಿರೋದು. ಎಲ್ಲ ನಾನು ಇವತ್ತು ಈ ಮಟ್ಟದಲ್ಲಿ ಬೇರೆ ಥರ ಆಡ್ತಿದ್ದೆ. ಇವಾಗ ಯಾರು ನಮ್ಮ ಸ್ನೇಹಿತರೊಬ್ರು ಮಾತಾಡ್ತಿರಲ್ಲ, ಒಬ್ಬ ನಿರ್ಮಾಪಕರನ್ನು ನೀವು ಅಲ್ಲೇ ಮಾಧ್ಯಮದ ಮುಂಚೆ ಮಾತಾಡ್ಕೊಂಡು ಆ ಥರ ಮಾತಾಡ್ತಿದ್ದೆ. ಅವ್ರು ಅವತ್ತು ಹೇಳಿದ್ರು, ಕೈ ಬಾಯಿ ಕಚ್ಚೆ ಕರೆಕ್ಟಾಗಿರಲಿ ರಾಜ, ಉದ್ಯಮದಲ್ಲಿ ನೀನು ತುಂಬ ಗೌರವ ಐತೆ, ಮುಂದಕ್ಕೆ ತುಂಬ ಬೆಳೆಯೋನು, ಸಮಾಜದಲ್ಲಿ ಒಳ್ಳೆ ಹೆಸರಿರಬೇಕು, ಸಮಾಜದಲ್ಲಿ ನೀನು ಬೆಳಿಬೇಕು, ಉತ್ತಮವಾಗಿರಬೇಕು, ಚಿತ್ರಕ್ಕೆ ನೀನು ಯಾವತ್ತು ಸ್ವಂತಕ್ಕೆ ಆಸೆ ಬಿಡಬೇಡ, ಬೇರೆ ಥರ ಯೋಚನೆ ಮಾಡಿದಾಗ ಅವತ್ತಿಂದ ಬಿಟ್ಬಿಟ್ಟಿದ್ದೀನಿ. ಅವ್ರ ಸೊತ್ತೆ 15-16 ವರ್ಷ ಆಯಿತು. ಅದಕ್ಕಿಂತ 15 ವರ್ಷ ಮುಂಚೆ ಸೇರಿದವನು. ನನಗೆ ಇವತ್ತು ಆಲ್ರೆಡಿ 60 ಮಾಡರ್ ಸಿಟಿಜನ್, ಸೀನಿಯರ್ ಸಿಟಿಜನ್. ಮಾತಾಡಬೇಕಾದ್ರೆ ಚಿತ್ರರಂಗದ ಬಗ್ಗೆ ನೀನಾಗಲಿ, ನೀನು ತಪ್ಪು ಮಾಡಿದೆ ಬಂದು ಕೇಳು, ಅದು ಉದ್ಯಮ ಏನು ಹೇಳ್ತೆ ಅಸೋಸಿಯೇಟ್ ಆಮೇಲೆ ಮಾತಾಡೋಣ. ಈ ವಿಷಯ ಡೈವರ್ಟ್ ಮಾಡೋಕ್ಕೆ ಇನ್ನೊಂದು ಹೇಳ್ತೀಯ, ಇನ್ನೊಂದು ಏನದು ಅರ್ಥ? ಆಮೇಲೆ ನಿನ್ನ ಬಗ್ಗೆ ನಾವೇನಾರು ಅವತ್ತು ಒಂದು ಬಗ್ಗೆ ಕೆಟ್ಟದಾಗ ಮಾತಾಡ್ತೀವ, ಒಂದು ಮಾತು ಚಂದ್ರಚೂಡ ಏನು ಹೇಳಾಯ್ತಾ ಅವನ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾವ ನಿನ್ನ ಹಿಸ್ಟ್ರಿ ಕೇಳಿದ್ರೆ ಅಸಹ್ಯ ಆಗುತ್ತೆ. ಅದು ನಿನ್ನ ವೈಯಕ್ತಿಕ, ನಮಗೆ ಬೇಕಾಗಿಲ್ಲ. ನಿನ್ನ ಪರ್ಸನಲ್ ನಾವ್ಯಾಕೆ ಕೇಳೋಣ? ಬೇಕಾಗಿಲ್ಲ, ನಮ್ಗೆ ಅಸೋಸಿಯೇಷನ್ ಸಂಬಂಧ ಇಲ್ಲ. ನಾವು ನಿರ್ಮಾಪಕರ ಕಷ್ಟಗಳಿಗೆ ಭಾಗಿಯಾಗಿರಬೇಕು, ನಿರ್ಮಾಪಕರು ಅವರು ಯಾವ ರೀತಿ ಸಿನಿಮಾ ಮಾಡಬೇಕು, ಯಾವ ರೀತಿ ಚಿತ್ರೋದ್ಯಮ ಸೊತ್ತಾಗಿದೆ, ನವಂಬರಿಂದ ಇವತ್ತು ಗಂಟೆ 200 ಕೋಟಿ ಲಾಸ್ ಆಗಿದೆ, ಯಾವ ರೀತಿ ನಿಲ್ಲಿಸಬೇಕು, ಸಿನಿಮಾ ಯಾವ ರೀತಿ ಮಾಡಬೇಕು, ಕಲಾವಿದರ ಜೊತೆ ಯಾವ ರೀತಿ ಸಹಕರಿಸಬೇಕು, ನಾವು ಪಾಪ ಕಾರ್ಮಿಕರ ಜೊತೆ ಯಾವ ರೀತಿ ಇರಬೇಕು, ಕಾರ್ಮಿಕರು ನಾವು ಸಂಬಳ ಪಾಪ ಕಮ್ಮಿ ಕಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ, ಎಂತಕ್ಕೆ ಒಳ್ಳೇದಾಗಲಿ ನಿರ್ಮಾಪಕರು ಇರ್ತಾರೆ, ಕಲಾವಿದರ ಹತ್ರ ಮಾತಾಡಿ ಯಾವ ರೀತಿ ಮಾಡೋದು. ನಾವಿದ್ರೆ ನೀನು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಆಡ್ತೀಯಲ್ಲ, ತಪ್ಪಲ್ವಾ? ಇವತ್ತು ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದೀನಿ, ಕೋರ್ಟೊಂದು ಆರ್ಡರ್ ತೊಗೊಂಡಿದ್ದೀನಿ, ಎಲ್ಲ ರೀತಿ ಮಾಡ್ತೀನಿ. ಇನ್ನು ಮುಂದಕ್ಕೆ ಯಾರೇ ಆಗಲಿ ಸಿನಿಮಾ ಬಗ್ಗೆ ಗೌರವ ನೀವು ಮಾತಾಡಿ, ನಿಮ್ಮ ಮಾತಿಗೆ ನಿಮಗೆಲ್ಲ ವಾಸ್ತವತೆ ಇದೆ, ತಪ್ಪೇನಿಲ್ಲ. ಯಾವ ರೀತಿ ಮಾತಾಡ್ತೀರಾ? ಆಮೇಲೆ ಹಗುರ ಮಾತಾಡಬೇಡಿ. ಒಬ್ಬ ನಿರ್ಮಾಪಕ ಇವತ್ತು ಚಿತ್ರರಂಗದಲ್ಲಿ ಎಲ್ಲ ಗೌರವ ತುಂಬ ಜಾಸ್ತಿ ಇದೆ, ಅದನ್ನು ಕಳಿಯೋಕ್ಕೆ ಹೋಗಬೇಡಿ. ಇವತ್ತು ಕೋಟಿಗಟ್ಟಲೆ ಸಿನಿಮಾ ಮಾಡೋದು ತುಂಬ ಜನ ಬರ್ತಾ ಇದ್ದಾರೆ, ಅಂಥವ್ರಿಗೆ ಬೇರೆ ಥರ ಹೊರಗಡೆ ಹೋದರೆ ಸಿನಿಮಾ ಏನು ಸರ್ ಕಂಡ ಮೇಲೆ ಏನಾಯ್ತು ಅದು ಉತ್ತರ ಹೇಳೋದು. ಯಾರೇ ಕೇಳಿದ್ರೆ ಹೊಸಬರು ಬಂದಾಗ ಸರ್ ಕಾಂಡಮ್ಸ್ ಎಲ್ಲ ಕೊಡ್ತಾರೆ, ಹೌದಾ ಸರ್, ಹಿಂಗಂದಾಗ ಏನಾಗುತ್ತೆ ಹೇಳಿ? ಅವಮಾನ ಆಗುತ್ತೆ. ಆಮೇಲೆ ನೀವು ಮಾಧ್ಯಮದವ್ರು ಕೇಳಿದಾಗ ನೀವು ಮಕ್ಕದ ಮೇಲೆ ಎಲ್ಲ ಉಗ್ದಂಗೆ ಹೇಳ್ಬೇಕು, ತಪ್ಪೇನಿಲ್ಲ. ಕೆ ಮಂಜು ಮಾತಾಡಲಿ, XYZ ಯಾರು ಮಾತಾಡಿದ್ರು ಹೇಳ್ಬೇಕು, ಏನು ಸರ್ ಹಿಂಗೆ ಮಾತಾಡ್ತಾರ ಅಂತ. ಇದನ್ನು ದಯವಿಟ್ಟು ಮಾಧ್ಯಮದ ಮುಖಾಂತರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅಸೋಸಿಯೇಷನ್ಗೆ ಮನವಿ ಮಾಡಿದ್ದೀನಿ. ನಾನು ಕಂಪ್ಲೇಂಟ್ ವಾಣಿಜ್ಯ ಮಂಡಳಿ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನಾನು FIR ಹಾಕ್ತಿದ್ದೀನಿ. ಈ ವಿಷಯ ಇಲ್ಲೇ ನಿಲ್ಲಬಾರ್ದು ಯಾವ ಕಾರಣಕ್ಕೂ. ಅವ್ನು ನನ್ನ ವೈಯಕ್ತಿಕ ನಾನೇನೋ ಮಾಡಿ ಪಾಪ ಅವ್ನ ಕೈಲಿ ಏನು ತಾಕತ್ತಿದೆ ಮಾಡಲಿ, ತೊಂದರೆ ಇಲ್ಲ. ಪಾಪ ಅವ್ನಿಗೆ ಶಕ್ತಿ ಇದೆ, ಅವ್ನ ಭುಜ ಬಲ ಇದೆ, ಅವ್ನಿಗೆ ಯಾರೋ ಹಣ ಬಲ ಇದೆ, ಯಾರೋ ರೌಡಿಗಳು ಬಲ ಇದೆ, ಯಾವ ಬಲ ಇರಲಿ ಪಾಪ, ತೊಂದರೆ ಇಲ್ಲ. ನನಗೊಂದು ಬಲ ಇದೆ, ಭಗವಂತನ ಬಲ ಇದೆ, ನಾನು ಆ ಬಲ ನಂಬಿರೋದು, ಈ ಬಲ ನಂಬಿಲ್ಲ. ಅದರಿಂದ ಅವನೇ ಯಾರೋ ರೌಡಿಗಳು ಸಪೋರ್ಟ್ ಇದ್ದಂತೆ ಅವ್ರದ್ದು ಇರಲಿ ಪಾಪ, ಅವ್ರಿಗೆ ಅದಕ್ಕೆ ನಾವು ಅವಕ್ಕೆಲ್ಲ ಆಗಲ್ಲ. ನಾವು ಜಗ್ಗಲ್ಲ ಕುಗ್ಗಲ್ಲ, ಯಾರಿಗೂ ತಲೆ ತಗ್ಸಲ್ಲ. ನ್ಯಾಯ ನೀತಿ ಧರ್ಮಕ್ಕೆ ತಲೆ ಬಾಗೋದು. ನಾವು ಕಾನೂನು ಮೊರೆ ಹೋಗಿದ್ದೀವಿ, ಕಾನೂನು ಬಗ್ಗೆ ಗೌರವ ಇದೆ. ಆಮೇಲೆ ಒಂದು ಸಿನಿಮಾ ಬಗ್ಗೆ ಸೆನ್ಸರ್ ಬಗ್ಗೆ ಮಾತಾಡ್ತೀರಾ, ಸಿನಿಮಾ ನೋಡ್ಬೇಕಾದ್ರೆ ಸೆನ್ಸರ್ ನಿರ್ಮಾಪಕರು ಒಳಗ್ಬಿಡಲ್ಲ. ಇವ್ರಿಗೆ ಯಾವ ರೀತಿ ಮಾಹಿತಿ ಬಂದರು, ತಮಿಳ್ ಇಂಡಸ್ಟ್ರಿಯಿಂದ ಇವ್ರಿಗೆ ಪರ್ಟಿಕ್ಯುಲರ್ ಮಾಹಿತಿ ಯಾವ ರೀತಿ ಕೊಟ್ಟರು? ಈಗ ನಿರ್ಮಾಪಕರಿಗೆ ಅವರು KVN ಸಂಸ್ಥೆಯವರು ಸುಮಾರು 100 ಕೋಟಿ ಡೆಪ್ರಮೇಷನ್ ಹಾಕ್ತಾರೆ. ಅವರು ಡೆಪ್ರಮೇಷನ್ ಹಾಕಕ್ಕೆ ರೆಡಿ ಮಾಡ್ತಾರೆ. ಯಾವ ರೀತಿ ಅವರು ಬೇರೆ ಥರ ಅಲ್ಲ, ಯಾವ ರೀತಿ ಇವ್ರಿಗೆ ಎಲ್ಲ ಬಲ್ಲ ಮಾಹಿತಿಗಳ ಪ್ರಕಾರ ನನಗೆ ಎಲ್ಲ ಮಾಹಿತಿ ಬಂದಿದೆ. ಸೆನ್ಸರ್ ನೋಡಿದ್ರು, ಆ ಸುಪ್ರೀಂ ಕೋರ್ಟ್ ಜಡ್ಜಿಂಗ್ ಅಂದ್ರು, ಪಾಪ ಕೋರ್ಟ್ ಜಡ್ಜಿಂಗ್ ಅಂದರು, ಪಾಪ ಏನು ಎಲ್ಲ ತುಂಬ ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ. ಸ್ವಲ್ಪ ಬಾಯಿ ಚೆನ್ನಾಗಿದ್ರೆ ಚೆನ್ನಾಗಿರ್ತದೆ ಅಂತ ಕಾಣುತ್ತೆ. ನೀನು ಎಲ್ಲೇ ಕೆಲಸ ಮಾಡಿದೆ ನಿಜವಾಗ್ಲೂ ಹೇಳ. ನನಗೆ ಯಾರೋ ಒಂದು ಮನೆ ಇವತ್ತು ಅವತ್ತು ಅವನಂತಾನೆ ನಾನು ಫೋನ್ ಮಾಡಬಾರ್ದು, ಅವತ್ತು ಫೋನ್ ಮಾಡಿದೆ, ನಾನು ಫೋನ್ ನಂಬರ್ ಸಿಕ್ಕಿಲ್ಲ. ಇವನು ಯಾರ ಹತ್ರ ಕೆಲಸ ಮಾಡ್ದೆ, ಹಿರಿಯ ಸ್ನೇಹಿತರು, ನನ್ನ ಸ್ನೇಹಿತರು ಬಾಸ್ ಹತ್ರಕ್ಕೆ ಅವ್ರು ಫೋನ್ ಮಾಡಿದೆ. ಸ್ವಾಮಿ ನಿಮ್ಮ ಸ್ನೇಹಿತರಿಗೆ ಮಾಡೋರು ಒಂಚೂರು ಫೋನ್ ಮಾಡಿ ಕೇಳಿ ಹಿಂದೆ. ಅವರು ಅಷ್ಟೇಟ್ ಒಬ್ಬರು ಇದ್ದರು, ಅವ್ನಿಗೆ ಅರ್ಥ ಆಗಿರುತ್ತೆ. ಅವ್ರಿಗೂ ಫೋನ್ ಮಾಡಿದೆ, ಅಣ್ಣ ಹೇಳ್ತೀನಿ ನಾ ಅಂದ. ಆಮೇಲೆ ಎಲ್ಲ ಹೇಳ್ತಾರೆ, ಸರ್ ವಿಷಯ ಗೊತ್ತಾ ಸರ್ ಅಂದ್ರೆ ಏನಂದೆ. ಅವನೇನಾರು ನಿಮ್ಮ ಮನೆ ಹತ್ರ ಯಾರು ಇಟ್ಕೊಂಡು ಕರೆಕ್ಟಾಗಿ ಕ್ಲೋಸ್ ಆದರೆ ನಿಮ್ಮ ಫ್ಯಾಮಿಲಿಗಳು ಹಾಳಾಗೋಗುತ್ತೆ, ದಯವಿಟ್ಟು ಯಾರು ಇಟ್ಕೊಬಿಡಿದ್ರು. ನನಗೆ ಯಾಕೆ ಬೇಕಪ್ಪ ಬೇರೆ ಸುದ್ದಿ? ಅವನೆಲ್ಲರೂ ಹೋಗಿ ಒಂದು ಕಡೆ ಕರೆಕ್ಟಾಗಿ ಇದ್ದುಬಿಟ್ರೆ ನಮ್ಗೆ ಯಾಕೆ ಬೇಕಪ್ಪ ಬೇರೆ ಸುದ್ದಿ? ಇಷ್ಟು ನಮಗೆ ಬೇಕಿಲ್ಲ. ಬುದ್ಧುಂಟೆ ಬೂತ್ ತಿಂಟಾಡು ಲಾಕಪ್ಪತ್ತೆ ಪಿ ಎತ್ ತಿಂಟಾಡು ಅಂತಾರೆ.
ಇಟ್ಕೊಳ್ಳೋರು ಹಣೆ ಬಾರ. ನಮ್ಮ ಮನೆ ಬಾರ ನಾವು ಯಾಕೆ ಇಟ್ಕೋಬೇಕು? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.